ನಮಸ್ತೆ. ನಿತ್ಯ ಸಂಜೀವಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನರ್ಪಿತಾ. ಈಗಿನ ಆಧುನಿಕ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯಿಂದ ಆರೋಗ್ಯದಲ್ಲಿ ಸಾಕಷ್ಟು ತೊಂದರೆಗಳು ಕಾಡ್ತಾ ಹೋಗುತ್ತೆ. ಅಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ಕಾರ್ಯಕ್ರಮನೇ ನಿತ್ಯ ಸಂಜೀವಿನಿ. ಇವತ್ತು ನಾವು ನಿತ್ಯ ಸಂಜೀವಿನಿಯಲ್ಲಿ IVF ಟ್ರೀಟ್ಮೆಂಟ್ ಕುರಿತಾಗಿ ಮಾತನಾಡ್ತಾ ಹೋಗ್ತಾ ಇದ್ದೀವಿ. ಯಾವ ರೀತಿ ಈಗ ಹೊಸ ಟೆಕ್ನಾಲಜಿ ಬಂದಿದೆ, ಹೊಸ ಟೆಕ್ನಿಕ್ಸ್ ಯಾವುದು ಇವಾಗ ಫಾಲೋ ಮಾಡ್ತಿದ್ದಾರೆ, ಯಾವ ರೀತಿ ಸಕ್ಸಸ್ ರೇಟ್ಸ್ ಈಗ ಇಂಪ್ರೂವ್ ಆಗ್ತಾ ಇದೆ, ಈ ಕುರಿತಾಗಿ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇಬ್ಬರು ಫರ್ಟಿಲಿಟಿ ಸ್ಪೆಷಲಿಸ್ಟ್ಸ್ ಜಾಯ್ನ್ ಆಗ್ತಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ಸಹನಾ ಕೆ ಹಾಗೂ ಡಾಕ್ಟರ್ ಹರ್ಷಿತಾ ಇಬ್ಬರು ಸಹ ನಮ್ಮ ಜೊತೆ ಇವತ್ತು ಈ IVF ಟೆಕ್ನಾಲಜಿ ಕುರಿತಾಗಿ ಬ್ರೀಫ್ ಇನ್ಫಾರ್ಮೇಶನ್ ಅನ್ನ ನೀಡ್ತಾ ಹೋಗ್ತಾರೆ. ಡಾಕ್ಟರ್ಸ್, ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಈ IVF ಟೆಕ್ನಾಲಜಿ ಸಕ್ಸಸ್ ರೇಟ್ಸ್ ಇತ್ತೀಚಿನ ವರ್ಷಗಳಲ್ಲಿ ಹೇಗೆ ಇಂಪ್ರೂವ್ ಆಯಿತು ಮತ್ತೆ ಇಂಪ್ರೂವ್ ಆಗ್ತಾ ಇದೆಯಾ ಅಂತ? ಈಗ IVF ಟೆಕ್ನಾಲಜಿ ಅಂತ ಬಂದಾಗ ಕಳೆದ 20-25 ವರ್ಷಗಳಲ್ಲಿ ತುಂಬಾ ಎವಾಲ್ವ್ ಆಗಿದೆ ಅಂತ ಹೇಳ್ತೀವಿ. ಇವಾಗ ಟ್ರೀಟ್ಮೆಂಟ್ ಸಕ್ಸಸ್ ರೇಟ್ಸ್ ಅಂತ ತೊಗೊಂಡಾಗಿ ಕೂಡ ಮುಂಚೆ ಸಕ್ಸಸ್ ರೇಟ್ಸು ಕಡಿಮೆ ಇರ್ತಾಯಿತ್ತು. ಇವಾಗ 50-60% ಅಂತ ಹೇಳ್ತೀವಿ, ಅಥವಾ ಒಬ್ಬೊಬ್ಬರಲ್ಲಿ ಇನ್ನೂ ಜಾಸ್ತಿನೇ ಸಕ್ಸಸ್ ರೇಟ್ಸ್ ಇರುತ್ತೆ ಅಂತ ಹೇಳ್ತೀವಿ. ಹೇಗೆ ಈ ಸಕ್ಸಸ್ ರೇಟ್ಸು ಇಷ್ಟು ಇಂಪ್ರೂವ್ ಆಗಿದೆ ಅಂತ ನೋಡೋಣ. ಈಗ ಫಸ್ಟ್ ಅಂತ ಬಂದಾಗ ಲ್ಯಾಬ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು IVF ಮೂಲಕ ಭ್ರೂಣನ ಮಾಡ್ತೀವಿ. ಭ್ರೂಣನ ಬೆಳೆಸೋದು ನಾವು ಲ್ಯಾಬಲ್ಲಿ. ಸೊ ನಾವು ಲ್ಯಾಬಲ್ಲಿ ಯೂಸ್ ಮಾಡುವಂಥ ಇನ್ಕ್ಯುಬೇಟರ್ಸ್ ಆಗಿರ್ಬೋದು, ಕಲ್ಚರ್ ಮೀಡಿಯಾಸ್ ಆಗಿರ್ಬೋದು, ಆಮೇಲೆ ಲ್ಯಾಬಲ್ಲಿ ಮೇಂಟೈನ್ ಆಗುವಂಥ ಎನ್ವಿರಾನ್ಮೆಂಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಮಗು ಗರ್ಭಕೋಶದಲ್ಲಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿ ಎನ್ವಿರಾನ್ಮೆಂಟ್ ಬೇಕೋ ಅದೇ ರೀತಿ ಎನ್ವಿರಾನ್ಮೆಂಟ್ನ ನಾವು ಲ್ಯಾಬಲ್ಲಿ ಕ್ರಿಯೇಟ್ ಮಾಡಿರ್ತೀವಿ. ಸೊ ಇದರಿಂದ ಸಕ್ಸಸ್ ರೇಟ್ಸು ಚೆನ್ನಾಗೇ ಇಂಪ್ರೂವ್ ಆಗ್ತಾ ಇರುತ್ತೆ. ಮತ್ತು ಮುಂಚಿನ ಕಾಲದಲ್ಲಿ ಇವಾಗ ಬ್ಲಾಸ್ಟೋಸಿಸ್ಟ್ ಟ್ರಾನ್ಸ್ಫರ್ ಅನ್ನೋದು ಮಾಡ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ಈಗ ಭ್ರೂಣದ್ದು 2ನೇ ದಿನ ಅಥವಾ 3ನೇ ದಿನದ ಭ್ರೂಣನ ಹಾಕ್ತಾ ಇದ್ವಿ. ಆದರೆ ಇವಾಗ ಮೋಸ್ಟ್ ಆಫ್ ದಿ ಟೈಮ್ಸು 5ನೇ ದಿನದ ಭ್ರೂಣ ಅಥವಾ ಬ್ಲಾಸ್ಟೋಸಿಸ್ಟ್ ಅಂತ ಹೇಳ್ತೀವಿ. ಸೊ ಅದನ್ನು ಟ್ರಾನ್ಸ್ಫರ್ ಮಾಡಿದಾಗ ಅದು ಗರ್ಭಕೋಶಕ್ಕೆ ಹೋಗಿ ಅಂಟ್ಕೊಂಡು ಮಗುವಾಗಿ ಬೆಳೆಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಈಗ ಥರ್ಡ್ ಪಾಯಿಂಟ್ ಅಂತ ಬಂದಾಗ IVF ಸ್ಟಿಮ್ಯುಲೇಷನ್ ಪ್ರೋಟೋಕಾಲ್ಸ್. ಈಗ ಮುಂಚೆ ಎಲ್ಲರಿಗೂ ಸ್ವಲ್ಪ ಒಂದೇ ಥರನೇ ಸ್ಟಿಮ್ಯುಲೇಷನ್ ಪ್ರೋಟೋಕಾಲ್ಸ್ ಮಾಡ್ತಾ ಇದ್ವಿ. ಇವಾಗ ಒಂದೊಂದು ಪೇಷಂಟ್ಗೆ ಪರ್ಟಿಕ್ಯುಲರಾಗಿ ನೋಡ್ತೀವಿ. ಅವ್ರದ್ದು ಏಜ್ ಏನಿದೆ, ಅವ್ರದ್ದು ಬ್ಲಡ್ ಟೆಸ್ಟ್ AMH ಏನಿದೆ, ಅವ್ರದ್ದು ಮೊಟ್ಟೆ ಬರೋ ಶಕ್ತಿ ಹೇಗಿದೆ, ಇದೆಲ್ಲನೂ ನೋಡಿಕೊಂಡು ಅವ್ರಿಗೆ ಯಾವುದು ಸೂಕ್ತ ಅಂತ ಅನಿಸುತ್ತೋ ಅಂಥ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ನ ಮಾಡ್ತೀವಿ. ಸೊ ಈ ಥರ ಎಷ್ಟೊಂದು ಅಡ್ವಾನ್ಸ್ಮೆಂಟ್ಸ್ ಆಗಿರೋದ್ರಿಂದ ಮುಂಚೆ ಕಾಲ ಕಂಪೇರ್ ಮಾಡಿದ್ರೆ ಈಗ ಸಕ್ಸಸ್ ರೇಟ್ಸ್ ಡೆಫಿನೆಟ್ಲಿ ಬೆಟರ್ ಅಂತ ಹೇಳ್ತೀವಿ. ಓಕೆ, ಸಕ್ಸಸ್ ರೇಟ್ಸ್ ಕಂಪೇರಿಟಿವ್ಲಿ ಎಷ್ಟು ಪರ್ಸೆಂಟೇಜ್ ಇಂಪ್ರೂವ್ ಆಗಿದೆ? ಇವಾಗ ಅದೇ 50-60% ಅಂತಲೇ ಹೇಳ್ಬೋದು, ಲೈಕ್ ಓವರ್ ಆಲ್ ಪರ್ ಟ್ರಾನ್ಸ್ಫರ್ ಸೈಕಲ್. ಓಕೆ. ಡಾಕ್ಟರ್ ಹರ್ಷಿತಾ ಅವರೇ, ಈಗ ನೀವು ಮಾಹಿತಿ ಕೊಡೋದಾದರೆ ಈ ಎಂಬ್ರಿಯೋ ಲ್ಯಾಬ್ ಬಗ್ಗೆ ತುಂಬ ಕೇಳ್ತೀವಿ. IVF ಟ್ರೀಟ್ಮೆಂಟ್ ಅಂದ ತಕ್ಷಣ ಎಂಬ್ರಿಯೋ ಲ್ಯಾಬ್ ಬಗ್ಗೆ ಬರುತ್ತೆ. ಸೊ ಮುಂಚೆಗೂ ಇವಾಗೂ ಏನು ಇಂಪ್ರೂವ್ಮೆಂಟ್ ಆಗಿದೆ? ಸೊ ದಿಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಆ್ಯಂಡ್ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ ದಟ್ ಇಂಪಾರ್ಟೆನ್ಸ್ IVF ಲ್ಯಾಬ್ದು ಏನು ಅಂತ. ಸೊ ಆಲ್ರೆಡಿ ಡಾಕ್ಟರ್ ಸಹನಾ ಅವ್ರು ಹೇಳ್ದಂಗೆ ನಾವು ಪ್ರೆಗ್ನೆನ್ಸಿ ತಾಯಿ ಒಳಗಡೆ ಯಾವ ಥರ ಆಗ್ತಾ ಇರುತ್ತೆ ಅದನ್ನೇ ನಾವು ಲ್ಯಾಬಲ್ಲಿ ರೀಕ್ರಿಯೇಟ್ ಮಾಡೋದನ್ನ ಟ್ರೈ ಮಾಡ್ತಾ ಇದ್ದೀವಿ. ಸೊ ಮೊಟ್ಟೆನ ತೆಗೆದು ವೀರಾಣುನ ತೆಗೆದು ಅದರಲ್ಲಿ ಸೇರಿಸ್ತಾ ಇದ್ದೀವಿ. ಸೊ ನಮಗೆ ಆ ಎನ್ವೈರ್ಮೆಂಟು ಲ್ಯಾಬಲ್ಲಿ ಕೊಡಬೇಕು. ಆ್ಯಂಡ್ ಆಲ್ ದೀಸ್ ಆರ್ ಏನಂತಾರೆ ಮೈಕ್ರೋಸ್ಕೋಪಿಕ್ ಕಣಗಳು. ಸೊ ತುಂಬ ಸೂಕ್ಷ್ಮತೆಯಿಂದ ಅದನ್ನು ನೋಡ್ಕೋಬೇಕಾಗತ್ತೆ. ಸೊ ಹಾಗಾಗಿ IVF ಲ್ಯಾಬ್ಗಳು ರೊಟೀನಾಗಿ ಚೆಕ್ ಆಗ್ತಿರಬೇಕು, ಅದರದ್ದು ಪ್ರೋಟೋಕಾಲ್ಸ್ನ ನೀಟಾಗಿ ಫಾಲೋ ಮಾಡ್ತಾ ಇರಬೇಕು, ಕ್ಲೆನ್ಲಿನೆಸ್ಸು ವೆರಿ ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಬೇಕು, ಅದರ ಎನ್ವೈರ್ನ್ಮೆಂಟು, ಟೆಂಪ್ರೇಚರು, ಅದರದ್ದು pH ಮತ್ತು ಆಕ್ಸಿಜನ್ನು, ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ಸು ಇದನ್ನೆಲ್ಲ ತುಂಬ ಸ್ಟ್ರಿಕ್ಟಾಗಿ ಮಾನಿಟರ್ ಮಾಡ್ತಾ ಇರಬೇಕು. ಹಾಗೆ ಭ್ರೂಣ ಫಸ್ಟ್ 3 ದಿನದಿಂದ 4 ದಿನ ಅದು ಗರ್ಭನಾಳದಲ್ಲಿರುತ್ತೆ. ಸೊ ಅದರಲ್ಲಿ ಕಾಂಪೊನೆಂಟ್ಸ್ ಬೇರೆ ಇರುತ್ತೆ. 4ನೇಯಿಂದ 5ನೇ ದಿನಕ್ಕೆ ಅದು ಗರ್ಭಕೋಶಕ್ಕೆ ಬಂದಾಗ ಕಾಂಪೊನೆಂಟ್ಸ್ ಬೇರೆ ಥರ ಇರುತ್ತೆ. ಸೊ ಕಲ್ಚರಲ್ಲಿ ಕೂಡ ನಾವು ಲ್ಯಾಬಲ್ಲಿ ಏನು ಕಲ್ಚರ್ ಮಾಡ್ತೀವಿ ಅದು ಕೂಡ ಫಸ್ಟ್ 3 ದಿನ ಅದಕ್ಕೆ ಬೇಕಾಗಿರುವಂಥ ಆಹಾರನ ಕೊಡಬೇಕು. ನೆಕ್ಸ್ಟ್ 2 ದಿನ ಅದಕ್ಕೆ ಬೇರೆ ಥರ ಆಹಾರಗಳು ಬೇಕಾಗತ್ತೆ. ಸೊ ಅದನ್ನು ನಾವು ಪ್ರೊವೈಡ್ ಮಾಡಬೇಕು. ಆ ಥರ ಮಾಡ್ಕೊಂಡು ಬಂದಾಗಲೇ ಅದು ಚೆನ್ನಾಗಿ ಬೆಳೆಯೋಕ್ಕೆ ಸಾಧ್ಯ, ಹಾಗೂ ಸಕ್ಸಸ್ ರೇಟ್ ಕೂಡ ಚೆನ್ನಾಗಿ ಸಿಗುತ್ತೆ. ಮತ್ತು ಈಗ IVF ಲ್ಯಾಬ್ನಲ್ಲಿ ಇನ್ನೂ ಒಂದು ಏನು ಆವಿಷ್ಕಾರ ಯೂಸ್ ಮಾಡಿರ್ತಿದ್ದೀವಿ ಅಂದರೆ ಲೇಸರ್. ಸೊ ಈ ಲೇಸರಿಂದ ಏನು ಉಪಯೋಗ ಆಗ್ತಾ ಇದೆ ಅಂದರೆ, ಕೆಲವೊಂದು ಸಲ ಭ್ರೂಣ ಕಚ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ ಲೇಸರಿಂದ ಅದು ಶಾರ್ಟ್ಸ್ ಕೊಟ್ಟಾಗ ಅದು ಓಪನ್ ಆಗಿ ಅದು ಬೇಗ ಇಂಪ್ಲಾಂಟೇಷನ್ ಅವ್ರ ಗರ್ಭಕೋಶದಲ್ಲಿ ಹಾಕಿದಾಗ ಬೇಗ ಕಚ್ಕೊಳ್ಳೋ ಕೆಪಾಸಿಟಿ ಸಿಗುತ್ತೆ. ಸೊ ದಿಸ್ ಇಸ್ ಆಲ್ ದ ಥಿಂಗ್ಸ್ ದಟ್ ಹ್ಯಾವ್ ಬೀನ್ ಅಡ್ವಾನ್ಸ್ಡ್, ಈಗ ಅಡ್ವಾನ್ಸ್ ಆಗಿ ಬಂದಿರೋದು. ಓಕೆ. ಡಾಕ್ಟರ್ ಸಹನಾ ಅವರೇ, ಈ ಜೆನೆಟಿಕ್ ಟೆಸ್ಟಿಂಗ್ ಅನ್ನೋದು ಈ IVF ಟ್ರೀಟ್ಮೆಂಟ್ ವಿಚಾರದಲ್ಲಿ ಎಷ್ಟು ಇಂಪಾರ್ಟೆಂಟು, ಮತ್ತು ಇದರಿಂದ ಯಾವ ರೀತಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಟ್ರೀಟ್ಮೆಂಟ್ ವಿಚಾರದಲ್ಲಿ? ಈಗ ಜೆನೆಟಿಕ್ ಟೆಸ್ಟಿಂಗ್ ಅಂತ ಬಂದಾಗ ನಾವು PGT ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ. ಈಗ ಎಂಬ್ರಿಯೋ ಟ್ರಾನ್ಸ್ಫರ್ ಟೈಮಲ್ಲಿ ಒಂದು ಭ್ರೂಣನ ನಾವು ಹಾಕೋಕ್ಕೆ ಮುಂಚೆ
ಬೈ ಚಾನ್ಸ್ ಏನಾದರೂ ಆ ಭ್ರೂಣದಲ್ಲಿ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ ಇದೆಯಾ ಅಥವಾ ಕ್ರೋಮೋಸೋಮಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಚೆಕ್ ಮಾಡಿ ನಾವು ಅಂಥ ಭ್ರೂಣನ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇದರಿಂದ ಮೇನ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಅದು ಹೋಗಿ ಕಚ್ಕೊಂಡು ಮಗುವಾಗಿ ಬೆಳೆಯೋದು, ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಾದಮೇಲೆ ಮಿಸ್ಕ್ಯಾರೇಜ್ ಆಗೋ ರೇಟ್ಸ್ ಕೂಡ ಕಡಿಮೆ ಇರುತ್ತೆ. ಸೊ ಇದರಲ್ಲಿ ಈಗ ಬೇರೆ ಬೇರೆ ಥರನೂ ಇರುತ್ತೆ ಪಿ ಜಿ ಟಿಲಿ. ಸೊ ಯಾವ ಪೇಷಂಟ್ಸಲ್ಲಿ ಬೇಕಾಗುತ್ತೆ ಈ ಪಿ ಜಿ ಟಿ ಅಥವಾ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ. ಈಗ ಹೆಣ್ಮಕ್ಳದು ವಯಸ್ಸು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ 35ಕ್ಕಿಂತ ಜಾಸ್ತಿ ಇರ್ತಾರೆ ಅಥವಾ 40ಗಿಂತ ಜಾಸ್ತಿ ಇರ್ತಾರೆ. ನೀವೇ ಕೇಳಿರ್ತೀರಾ, ಈಗ ಹೆಣ್ಮಕ್ಳದು ವಯಸ್ಸು ಜಾಸ್ತಿ ಆಗಿದೆ, ಹುಟ್ಟೋ ಮಕ್ಕಳಲ್ಲಿ ಏನಾದರೂ ಅಂಗವಿಕಲತೆ ಎಲ್ಲ ಕಾಣಿಸ್ಕೋಬೋದಾ ಅಂತ ಎಲ್ಲ. ಸೊ ಈ ಥರ ಇದ್ದಾಗ ಭ್ರೂಣನ ಟೆಸ್ಟ್ ಮಾಡಿ ಹಾಕ್ಸ್ಕೊಂಡಾಗ ಸೊ ಆ ಥರ ಚಾನ್ಸಸ್ಸು, ತೊಂದರೆ ಆಗುವಂಥ ಚಾನ್ಸಸ್ಸು ಕಡಿಮೆ ಇರುತ್ತೆ ಅಂತ ಹೇಳ್ತೀವಿ. ಈಗ ಸೆಕೆಂಡ್ ಗ್ರೂಪ್ ಆಫ್ ಪೇಷಂಟ್ಸ್ ಅಂತ ಹೇಳಿದ್ರೆ ರೆಕರೆಂಟ್ ಇಂಪ್ಲಾಂಟೇಷನ್ ಫೇಲ್ಯೂರ್ ಅಂತ ಹೇಳ್ತೀವಿ. ಈಗ ಮಲ್ಟಿಪಲ್ IVF ಸೈಕಲ್ಸ್ ಮಾಡಿಸಿರ್ತಾರೆ, ಆದರೆ ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇರೋದಿಲ್ಲ. ಸೊ ಆ ಕಂಡೀಷನಲ್ಲಿ ಕೂಡ ನಾವು ಎಂಬ್ರಿಯೋನ ಟೆಸ್ಟ್ ಮಾಡಿ ಹಾಕ್ಸೋದ್ರಿಂದ ರಿಸಲ್ಟ್ಸು ಬೆಟರ್ ಆಗಿರುತ್ತೆ. ಥರ್ಡ್ ಗ್ರೂಪ್ ಆಫ್ ಪೇಷಂಟ್ಸ್ ಅಂತ ಹೇಳಿದ್ರೆ ಈಗ ರೆಕರೆಂಟ್ ಪ್ರೆಗ್ನೆನ್ಸಿ ಲಾಸಸ್ ಅಂತ ಹೇಳ್ತೀವಿ. ಈಗ IVF ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ಕೊಂಡಾಗ ಅವರು ಕನ್ಸೀವ್ ಆಗ್ತಾ ಇರ್ತಾರೆ, ಆದರೆ ಮೇಲೆ ಮೇಲೆ ಮಿಸ್ಕ್ಯಾರೇಜ್ ಆಗ್ತಾ ಇರುತ್ತೆ, ಅಬಾರ್ಷನ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಏನಾದರೂ ಭ್ರೂಣದಲ್ಲಿ ಏನಾದರೂ ತೊಂದರೆ ಇದೆಯಾ ಅದನ್ನು ಚೆಕ್ ಮಾಡ್ಕೊಂಡು ಯಾವ ಭ್ರೂಣದಲ್ಲಿ ಏನೂ ತೊಂದರೆ ಇಲ್ಲ ಅಂತ ಬರುತ್ತೋ ಅಂಥ ಭ್ರೂಣನ ಹಾಕ್ಸ್ಕೊಂಡಾಗ ಅವ್ರಿಗೆ ಮಿಸ್ಕ್ಯಾರೇಜ್ ಕೂಡ ನಾವು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತೀವಿ. ಈಗ ಇನ್ನೊಂದು ಗ್ರೂಪ್ ಆಫ್ ಪೇಷಂಟ್ಸ್ ಅಂತ ಹೇಳಿದ್ರೆ ಈಗ ಫ್ಯಾಮಿಲಿಲಿ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ ಇರುತ್ತೆ. ಸೊ ಆ ಥರ ಇದ್ದಾಗ ಕಪಲ್ಗೆ ಸಾಮಾನ್ಯವಾಗಿ ಅಯ್ಯೋ ನಮ್ಗೆ ಹುಟ್ಟೋ ಮಗುಲೂ ಏನಾದರೂ ಆ ಜೆನೆಟಿಕ್ ಡಿಸೀಸ್ ಬಂದ್ಬಿಟ್ರೆ ಏನು ಮಾಡೋದು ಅಂತ ಕ್ವಶನ್ ತುಂಬ ಇರುತ್ತೆ. ಸೊ ಈಗ ಆ ಥರ ಕೇಸಸ್ಗೆ ನಮಗೆ PGT-M ಅಂತ ಇದೆ. ಸೊ ಆ PGT-M ಅಲ್ಲಿ ಆ ಪರ್ಟಿಕ್ಯುಲರ್ ಆ ಫ್ಯಾಮಿಲಿಲಿ ಯಾವುದು ಜೆನೆಟಿಕ್ ಡಿಸೀಸ್ ಇದೆಯೋ ಆ ಭ್ರೂಣದಲ್ಲಿ ಆ ಡಿಸೀಸ್ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಕೋಬೋದು. ಸೊ ಯಾವ ಭ್ರೂಣದಲ್ಲಿ ಆ ಡಿಸೀಸ್ ಇಲ್ಲ ಅಂತ ಇರುತ್ತೋ ನಾವು ಅಂಥ ಭ್ರೂಣನ ಎಂಬ್ರಿಯೋ ಟ್ರಾನ್ಸ್ಫರ್ಗೆ ಯೂಸ್ ಮಾಡಿದಾಗ ಸೊ ಕಪಲ್ಗೂ ಗ್ಯಾರಂಟಿ ಇರುತ್ತೆ, ಓಕೆ ನಮಗೆ ಹುಟ್ಟೋ ಮಗುಲಿ ಆ ಜೆನೆಟಿಕ್ ಡಿಸೀಸು ಕಂಡು ಬರೋದಿಲ್ಲ, ಸೊ ಪ್ರಾಬ್ಲಮ್ ಆಗೋದಿಲ್ಲ ಅಂತ. ಸೊ ಈ ಥರ ಹಲವಾರು ಗ್ರೂಪ್ ಆಫ್ ಪೇಷಂಟ್ಸಲ್ಲಿ ನಾವು ಈ PGT ಮಾಡ್ಕೊಳ್ತೀವಿ. ಮೇಯ್ನಾಗೆ ಇದ್ರದ್ದು ಅಡ್ವಾಂಟೇಜ್ ಈಗ ಆಲ್ರೆಡಿ ಹೇಳಿರೋ ಹಾಗೆ ಸಕ್ಸಸ್ ರೇಟ್ಸು ಜಾಸ್ತಿ ಇರುತ್ತೆ ಮತ್ತು ಅಬಾರ್ಷನ್ ಅಥವಾ ಮಿಸ್ಕ್ಯಾರೇಜ್ ರೇಟ್ಸು ಕಡಿಮೆ ಇರುತ್ತೆ ಅಂತ ಹೇಳ್ತೀವಿ. ಓಕೆ, ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡಿರುವಂಥ ನಿಮ್ಮ ಪೇಷಂಟೇ ಶಾಜಿಯಾ ಅಂತ ಅವ್ರು ಕಾಲ್ ಮಾಡಿದ್ದಾರೆ, ಮಾತಾಡೋಣ. ನಮಸ್ತೆ ಶಾಜಿಯಾ ಅವರೇ. ಶಾಜಿಯಾ ಅವರೇ ಕೇಳಿಸ್ತಿದ್ಯಾ? ಹಲೋ, ಕೇಳಿಸ್ತಾ ಇದೆಯಾ? ಅಷ್ಟು ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ ಮ್ಯಾಮ್. ಓಕೆ, ನೀವು ಯಾವಾಗ ಹೋಗಿದ್ರಿ ಡಾಕ್ಟರ್ ಸಹನಾ ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ? ಓಕೆ, ನಮಸ್ತೆ ಮ್ಯಾಮ್. ನಾನು ಜನವರಿನಲ್ಲಿ ಹೋಗಿದ್ದೆ ಡಾಕ್ಟರ್ ಸಹನಾ ಹತ್ರ. ಜನವರಿನಲ್ಲಿ ನಾವು ನಮ್ಮ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡಿದ್ವಿ. ಇಮಿಡಿಯೇಟ್ಲಿ ನೆಕ್ಸ್ಟ್ ಮಂತ್ ಪಾಸಿಟಿವ್ ಬಂದಿತ್ತು. ಓಕೆ, ಸೊ ಖುಷಿ ಆಯ್ತು. ಅವಾಗ ಮನೇಲೆಲ್ಲ ಏನು ಹೇಳಿದ್ರು? ಬೇರೆ ಕಡೆ ಟ್ರೈ ಮಾಡಿದ್ರಾ ನೀವು ಮೊದಲು? ಇಲ್ಲ, ಬೇರೆ ಕಡೆ ಟ್ರೈ ಮಾಡಿದ್ವಿ, ಬಟ್ ನನ್ಗೆ ಮುಂಚೆಯಿಂದಾನೆ ಸಹನಾ ಮ್ಯಾಮ್ ಗೊತ್ತಿದ್ರು. ಸೊ ಅದಕ್ಕೆ ಅವ್ರನ್ನ ಕನ್ಸಲ್ಟ್ ಮಾಡಿದ್ವಿ. ಮನೆಯವರೆಲ್ಲ ತುಂಬಾ ಹ್ಯಾಪಿ ಆಗಿದ್ರು. ಅವ್ರ ಮ್ಯಾಮ್ದು ಟ್ರೀಟ್ಮೆಂಟ್ ಪ್ಲಾನ್ ಎಲ್ಲ ತುಂಬಾ ಚೆನ್ನಾಗಿದೆ. ಅವ್ರ ಕೈಗುಣ ಕೂಡ ತುಂಬಾ ಚೆನ್ನಾಗಿದೆ. ಯಾವತ್ತೂ ಭಯ ಪಡಿಸಿಲ್ಲ, ಬರೀ ಪಾಸಿಟಿವಿಟಿನೇ ಇರ್ತಿತ್ತು. ಮತ್ತೆ ಅದು ಹಾಸ್ಪಿಟಲ್ ಆಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಅದೆಲ್ಲ ಸೇರಿ ತುಂಬಾ ಎಲ್ಲಾನು ಸೇರಿ ನಮ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂತು. ಓಕೆ, ನೀವು ಫಸ್ಟ್ ಹೋದಾಗ ತುಂಬಾ ಭಯ ಪಟ್ಕೊಂಡು ಹೋಗಿದ್ರಾ? ಹೌದು, ತುಂಬಾ ಸ್ಟ್ರೆಸ್ಫುಲ್ ಆಗಿದ್ವಿ ನಾವು. ಬಟ್ ಅಲ್ಲಿ ಹೋಗಿದಾಗ ವಾಚ್ಮ್ಯಾನ್ ಇಂದ ಹಿಡಿದು ಆಯಾ ಅವರು, ಫ್ರಂಟ್ ಡೆಸ್ಕ್ ಅವರು, ನರ್ಸಸ್ ಎಲ್ರು ಆಲ್ವೇಸ್ ಪಾಸಿಟಿವ್, ಸ್ಮೈಲಿಂಗ್ ಫೇಸ್, ಯಾವತ್ತೂ ಭಯ ಪಡಿಸಿಲ್ಲ. ಅಲ್ಲಿ ಹೋದ್ರೆ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಮತ್ ಮ್ಯಾಮ್ಗೆ ಮಾತಾಡಿದ್ರೆ ಅವರು ತುಂಬಾ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ. ಮತ್ ಹಾಸ್ಪಿಟಲ್ ಮೋಟೋ ಅವ್ರದ್ದು ತುಂಬಾ ಚೆನ್ನಾಗಿದೆ, ಯೋರ್ ಫೇಸ್ ಅವರ್ ಸರ್ಚ್ ಹಿಸ್ ವಿಲ್. ಓಕೆ, ನೀವು ಕೂಡ ಓದಿ ತುಂಬಾ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ನೀವು ಡಾಕ್ಟರ್ ಹತ್ರ ಹೋದಾಗ ಅವ್ರು ನಿಮಗೆ ಎಂಕರೇಜ್ ಮಾಡ್ತಿದ್ರು, ಅಂದ್ರೆ ನಿಮಗೆ ಮೋಟಿವೇಟ್ ಮಾಡ್ತಾ ಇದ್ರು? ಹೌದು, ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಆಫ್ಕೋರ್ಸ್ ಚೆನ್ನಾಗಿರುತ್ತೆ. ಟ್ರೀಟ್ಮೆಂಟ್ ಪ್ಲಾನ್ ಎಲ್ಲ ಮಾಡ್ತೀವಿ. ಬಟ್ ಇದೆಲ್ಲ ರೀಸನ್, ಮೇಜರ್ ರೀಸನ್ ಸ್ಟ್ರೆಸ್ಫುಲ್ ಲೈಫ್. ಇದಕ್ಕೆ ಪಾಸಿಟಿವಿಟಿ ಬರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಇದಿದ್ರೆ ದಿಸ್ ಆಲ್ಸೋ ಕಾಂಟ್ರಿಬ್ಯೂಟ್ಸ್ ಅರೌಂಡ್ 50%. ಪಾಸಿಟಿವಿಟಿ ಮತ್ತೆ ಅದು ಗುಡ್ ಆಂಬಿಯನ್ಸ್, ಕಾನ್ಫಿಡೆನ್ಸ್, ಮೋಟಿವೇಶನ್, ಪಾಸಿಟಿವಿಟಿ ಇದೆಲ್ಲ ಸಿಕ್ತು. ತುಂಬಾ ಚೆನ್ನಾಗಾಯ್ತು. ಇದ್ರ ಜೊತೆ ಅವ್ರು ಬರೀ ಟ್ರೀಟ್ಮೆಂಟ್ಗೆ ಅಷ್ಟೇ ಅವ್ರು ಫೋಕಸ್ ಮಾಡಿಲ್ಲ. ಇವ್ರ ಗರ್ಭಗುಡಿ ಅವರು ಪ್ರೀನೇಟಲ್ ಕೇರ್ ಕೂಡ ಇತ್ತು. ಫ್ರೀ ಆಗಿ ಯೋಗಾ ಕ್ಲಾಸಸ್ ಇತ್ತು, ಡಯಟ್ ಪ್ಲಾನ್ ಕೊಡ್ತಿದ್ರು. ಅದ್ ಯೋಗಾ ಕ್ಲಾಸಸ್ ಬಿಫೋರ್ ಓವ್ಯುಲೇಷನ್, ಪೋಸ್ಟ್ ಓವ್ಯುಲೇಷನ್ ಎಲ್ಲ ಯೋಗಾ ಕ್ಲಾಸಸ್ ಇತ್ತು. ಅದು ತುಂಬಾ ಹೆಲ್ಪ್ ಆಯ್ತು. ಓಕೆ, ಓವರಾಲ್ ಹೆಲ್ತ್ ಬೆನಿಫಿಟ್ಸ್ಗೂ ಅವರು ಹೆಲ್ಪ್ ಮಾಡಿದ್ದಾರೆ ನಿಮ್ಗೆ? ಹೌದು, ಬರೀ ಟ್ರೀಟ್ಮೆಂಟ್ ಅಷ್ಟೇ ಅವ್ರು ನೋಡಲ್ಲ. ಬರೀ ಟ್ರೀಟ್ಮೆಂಟ್ ರಿಸಲ್ಟ್ ಅಷ್ಟ ಮೇಲೆ ಅವ್ರು ಕಾನ್ಸಂಟ್ರೇಟ್ ಮಾಡಲ್ಲ. ಬರೀ ಟ್ರೀಟ್ಮೆಂಟ್ ಗಿಂತ ಮುಂಚೆ ನಮ್ಗೆ ಏನ್ ಡಯಟ್ ಇರ್ಬೇಕು, ಹೆಂಗ್ ಯೋಗನ ಫಾಲೋ ಮಾಡ್ಬೇಕು, ಅದೆಲ್ಲ ತುಂಬಾ ಚೆನ್ನಾಗಿ ಅವ್ರು ನೋಡ್ಕೊಂಡ್ರು. ಎಲ್ಲ ಯೋಗ ಕ್ಲಾಸಸ್ ಎಲ್ಲ ಫ್ರೀ ಇತ್ತು. ಓಕೆ, ನಿಮ್ಮ ಡಾಕ್ಟರೇ ಇವಾಗ ಇಲ್ಲಿದ್ದಾರೆ, ಏನ್ ಹೇಳ್ತೀರಾ? ಹಾಯ್ ಶಾಜಿಯಾ, ಹೇಗಿದ್ದೀರಾ? ಹಾಯ್ ಮ್ಯಾಮ್, ಚೆನ್ನಾಗಿದ್ದೀನಿ ಮ್ಯಾಮ್. ನೀವ್ ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀವಿ. ಎಷ್ಟು ತಿಂಗಳು ಇವಾಗ? ಈಗ 3 months ಮುಗ್ದಿದೆ ಮ್ಯಾಮ್.
ಓ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಶಾಜಿಯಾ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಈ ಪೇಷಂಟ್ ಬಗ್ಗೆ ಏನು ಹೇಳ್ತೀರಾ? ಯಾವ ಹಂತದಲ್ಲಿ ಅವ್ರು ನಿಮ್ಮನ್ನು ಭೇಟಿ ಮಾಡಿದ್ರು? ಆಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಇವರು ಡಾಕ್ಟರ್, ಆಯುರ್ವೇದಿಕ್ ಡಾಕ್ಟರು. ಮುಂಚೆಯಿಂದನೂ ಗೊತ್ತಿತ್ತು. ಬಂದಾಗ ಪಾಪ ತುಂಬಾನೇ ಸ್ಟ್ರೆಸ್ ಇತ್ತು. ಬಟ್ ಅವ್ರಿಗೆ ನಾವು ಫಸ್ಟ್ ಅದೇ ಅವ್ರು ಆಲ್ರೆಡಿ ಹೇಳಿರೋ ಹಾಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಹೇಳಿದ್ವಿ. ನಮ್ಮಲ್ಲಿ ಯೋಗ ಥೆರಪಿಸ್ಟ್ ಇದ್ದಾರೆ, ಹಾಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೀವಿ, ಸಮಗ್ರ ವಿಧಾನನ ಫಾಲೋ ಮಾಡ್ತೀವಿ. ಸೊ ಎಲ್ಲ ಮಾಡಿ ಅವ್ರಿಗೆ ಫಸ್ಟ್ 1 ಮಂತ್ ಲೈಕ್ ಪ್ರಾಪರ್ ಆಗಿ ಪ್ರೀನೇಟಲ್ ಇದು ಏನಿರಬೇಕು ಅದನ್ನೆಲ್ಲ ಹೇಳಿ, ಮತ್ತೆ ಮೆಡಿಕೇಶನ್ಸು ಏನು ಬೇಕೋ ಎಲ್ಲ ಕೊಟ್ಟು. ವೆಲ್ಕಮ್ ಬ್ಯಾಕ್. ಯಾವಾಗ್ಲೂ ಈ ಗರ್ಭಧಾರಣೆ ವಿಚಾರವಾಗಿ ಹೆಣ್ಮಕ್ಳನ್ನೇ ದೂಷಣೆ ಮಾಡೋದು ಜಾಸ್ತಿ. ಬಟ್ ಈಗ ಮೇಲ್ ಇನ್ಫರ್ಟಿಲಿಟಿ ಅದು ಸಹ ಕಾರಣ ಆಗುತ್ತೆ. ಅದನ್ನ ಇಂಪ್ರೂವೈಸ್ ಮಾಡೋ ನಿಟ್ಟಿನಲ್ಲಿ ಯಾವ ರೀತಿ ಟೆಕ್ನಾಲಜಿನ ಬಳಕೆ ಮಾಡ್ತಾ ಇದ್ದೀರಾ ಅಂತ? ಇವಾಗ ಅದೇ ನೀವು ಆಲ್ರೆಡಿ ಹೇಳಿರೋ ಹಾಗೆ ಈಗ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ನಾವು ಮೇಲ್ ಇನ್ಫರ್ಟಿಲಿಟಿ ಕೇಸಸ್ನ ತುಂಬ ನೋಡ್ತಾ ಇದ್ದೀವಿ. ಈಗ ಮುಂಚೆ ಈಗೊಂದು ಏನಾರು ಟೆಸ್ಟಿಂಗ್ಗೆ ಮಾಡಿಸಿ ನಾವು ವೀರ್ಯಾಣು ಪರೀಕ್ಷೆ ಮಾಡಿ ನೋಡಿದಾಗ ಏನಾದ್ರು ತುಂಬ ಅದರಲ್ಲಿ ಏರುಪೇರು ಇತ್ತು, ಕೌಂಟು, ಮೊಟಿಲಿಟಿ ಆ ಥರ ಎಲ್ಲ ಇದ್ದಾಗ ನಮಗೆ ಟ್ರೀಟ್ಮೆಂಟ್ ಆಪ್ಷನ್ಸು ಅನ್ನೋದು ತುಂಬ ಕಡಿಮೆ ಇತ್ತು. ಬಟ್ ಇವಾಗ ಟ್ರೀಟ್ಮೆಂಟ್ ಆಪ್ಷನ್ಸು ತುಂಬಾ ಇಂಪ್ರೂವ್ ಆಗಿದೆ. ಈಗ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಒಂದೇ ಒಂದು ಒಳ್ಳೆ ಕ್ವಾಲಿಟಿ ಸ್ಪರ್ಮ್ ಅಥವಾ ವೀರ್ಯಾಣು ಇದ್ದರೂ ಅದರಿಂದ ಕೂಡ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ಇರುತ್ತೆ ಅಂತ ಹೇಳ್ತೀವಿ. ಈಗ ಇಕ್ಸಿ ಅಂತ ಅಂದರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ. ಇದರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದೇ ಒಂದು ಸ್ಪರ್ಮ್ನ ಒಂದು ಎಗ್ಗೆ ಇಂಜೆಕ್ಟ್ ಮಾಡಿಬಿಟ್ಟು ಅದರಿಂದ ಭ್ರೂಣನ ಮಾಡ್ತೀವಿ. ಸೊ ಒಂದೇ ಒಂದು ಸಿಂಗಲ್ ಭ್ರೂಣದಿಂದ ಕೂಡ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ಇರುತ್ತೆ ಅಂತ ಹೇಳ್ತೀವಿ. ಆಮೇಲೆ ಇವಾಗ ಒಂದು ವೀರ್ಯಾಣು ಪರೀಕ್ಷೆ ಟೆಸ್ಟ್ ಮಾಡಿ ನೋಡ್ತೀವಿ, ಅದರಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ. ಸೊ ಬೇರೆ ಟ್ರೀಟ್ಮೆಂಟ್ ಆಪ್ಷನ್ಸ್ನ ನಾವು ಅಡ್ವೈಸ್ ಮಾಡಿರ್ತೀವಿ. ಈಗ IUI ಆಗಿರ್ಬೋದು, IVF ಆಗಿರ್ಬೋದು. ಆ ಥರ ಇದ್ದಾಗ ಸ್ಪರ್ಮ್ ಪ್ರಿಪ್ರೇಷನ್ ಮೆಥಡ್ಸ್ ಅಂತ ಇರುತ್ತೆ. ಅಂದರೆ ಇವಾಗ ನಾವು ಒಳ್ಳೆ ಕ್ವಾಲಿಟಿ ಸ್ಪರ್ಮ್ನ ಸೆಲೆಕ್ಟ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಅದರಲ್ಲಿ ಅಡ್ವಾನ್ಸ್ಮೆಂಟ್ಸ್ ತುಂಬ ಇದೆ. ಈಗ IMSI ಅಂತ ಹೇಳ್ತೀವಿ, PICSI ಅಂತ ಹೇಳ್ತೀವಿ, ಮೈಕ್ರೋಫ್ಲೂಯಿಡಿಕ್ಸ್ ಅಂತ ಹೇಳ್ತೀವಿ. ಸೊ ಈ ಎಲ್ಲ ಆಪ್ಷನ್ಸ್ ಯೂಸ್ ಮಾಡಿಕೊಂಡು ನಾವು ಒಳ್ಳೆ ಕ್ವಾಲಿಟಿ ಸ್ಪರ್ಮ್ನ ಯೂಸ್ ಮಾಡಿಕೊಂಡು ಟ್ರೀಟ್ಮೆಂಟ್ಗೆ ತೊಗೊಂಡಾಗ ಡೆಫಿನೆಟ್ಲಿ ಸಕ್ಸಸ್ ರೇಟ್ಸ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಆಮೇಲೆ ಈಗ ಇನ್ನೊಂದು ಅಂತ ಹೇಳಿದ್ರೆ ಥರ್ಡ್ ಗ್ರೂಪ್ ಅಜೂಸ್ಪರ್ಮಿಯಾ ಪೇಷಂಟ್ಸ್ ಅಂತ. ಈಗ ವೀರ್ಯಾಣು ಪರೀಕ್ಷೆ ಮಾಡಿ ನೋಡಿರ್ತಾರೆ, ಅದರಲ್ಲಿ ಸ್ಪರ್ಮ್ಸ್ ಕಾಣಿಸ್ತಾನೆ ಇರೋದಿಲ್ಲ, 0 ಕೌಂಟ್ ಅಂತ ಹೇಳ್ತಾರೆ. ಈಗ ಅಂಥ ಪೇಷಂಟ್ಸಲ್ಲಿ ಈಗ ಅದೇ ಕೊನೆನಾ ಆ ಥರ ಕ್ವಶನ್ಸು ತುಂಬ ಜನಕ್ಕಿರುತ್ತೆ. ಖಂಡಿತ ಅಲ್ಲ. ಅಂಥ ಪೇಷಂಟ್ಸಲ್ಲಿ ಕೂಡ ಈಗ ಹೋಪ್ ಇರುತ್ತೆ ಅಂತ ಹೇಳಿದ್ರೆ, ಇವಾಗ ಡೈರೆಕ್ಟ್ ಟೆಸ್ಟಿಸ್ ಅಥವಾ ಬೀಜದಿಂದ ಒಂದು ನೀಡಲ್ ಹಾಕ್ಬಿಟ್ಟು ನಾವು ಸ್ಪರ್ಮ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸರ್ಜಿಕಲ್ ಸ್ಪರ್ಮ್ ರಿಟ್ರೀವಲ್ ಅಂತ ಹೇಳ್ತೀವಿ. ಈಗ ಅದರಲ್ಲಿ ಬೇರೆ ಬೇರೆ ಮೆಥಡ್ಸ್ ಇರುತ್ತೆ, ಟೀಸಾ, ಮೈಕ್ರೋ ಟೀಸಾ ಅಂತೆಲ್ಲ. ಸೊ ಈ ಥರ ಎಕ್ಸ್ಟ್ರಾಕ್ಟ್ ಮಾಡಿರೋ ಸ್ಪರ್ಮ್ಸಲ್ಲಿ ಕೂಡ ಪ್ರೆಗ್ನೆನ್ಸೀಸ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಆಮೇಲೆ ಈಗ ಓವರ್ ಆಲ್ ವೀರ್ಯಾಣು ಪರೀಕ್ಷೆ ಮಾಡಿರ್ತೀವಿ, ರಿಪೋರ್ಟ್ಸ್ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಅಂದರೂ ಮೇಲೆ ಮಿಸ್ಕ್ಯಾರೇಜ್ ಆಗ್ತಾ ಇರುತ್ತೆ, ಅಥವಾ ಕನ್ಸೀವ್ ಆಗ್ತಾನೆ ಇರೋದಿಲ್ಲ, ಅಥವಾ ಕ್ರೋನಿಕ್ ಸ್ಮೋಕರ್ಸ್ ಇರ್ತಾರೆ ಅಂತ ಅಂದ್ಕೊಳ್ಳಿ. ಅಂಥ ಪೇಷಂಟ್ಸಲ್ಲಿ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಟೆಸ್ಟಿಂಗ್ಸ್ನ ಅಡ್ವೈಸ್ ಮಾಡ್ತೀವಿ. ಈಗ DFI ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ. ಈಗ ಸ್ಪರ್ಮಲ್ಲಿ ಏನಾದರೂ DNA ಬ್ರೇಕೇಜ್ ಇದೆಯಾ ಅಂತ ನಾವು ಅದರಲ್ಲಿ ಚೆಕ್ ಮಾಡ್ಕೊಳ್ತೀವಿ. ಸೊ ಅದರಲ್ಲಿ ಏನಾದರೂ DNA ಬ್ರೇಕೇಜ್ ಇದೆ, ಅದು ಕ್ವಾಲಿಟಿನ ಎಫೆಕ್ಟ್ ಮಾಡ್ತಾ ಇದೆ ಅಂತ ಕಂಡು ಬಂದಲ್ಲಿ ನಾವು ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಅದಕ್ಕೆ ಏನು ಮೆಡಿಕೇಷನ್ಸ್ ಬೇಕು, ಅಥವಾ ಅದಕ್ಕೆ ಬೇರೆ ಏನು ಟೆಕ್ನಿಕ್ಸ್ ಮಾಡಿದ್ರೆ ನಾವು DFI ಅಂತ ಏನು ಹೇಳ್ತಿದ್ದೀವಿ ಅದನ್ನು ಕಡಿಮೆ ಮಾಡ್ಕೋಬೋದು ಅಂತ ಚೆಕ್ ಮಾಡ್ಕೊಳ್ತೀವಿ. ಸೊ ಅದನ್ನು ಚೆಕ್ ಮಾಡಿಕೊಂಡು ಅದನ್ನು ಕಡಿಮೆ ಮಾಡಿಕೊಂಡು ಆಮೇಲೆ ಟ್ರೀಟ್ಮೆಂಟ್ಗೆ ಹೋದಾಗ ಡೆಫಿನೆಟ್ಲಿ ಸಕ್ಸಸ್ ರೇಟ್ಸು ಬೆಟರ್ ಆಗಿರುತ್ತೆ. ಸೊ ಓವರ್ ಆಲ್ ಈಗ ಆಲ್ರೆಡಿ ಹೇಳಿರೋ ಹಾಗೆ ಮೇಲ್ ಇನ್ಫರ್ಟಿಲಿಟಿ ಕೇಸಸ್ಸು ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಟೆಕ್ನಾಲಜಿನೂ ಇಂಪ್ರೂವ್ ಆಗ್ತಾ ಇದೆ. ನಮ್ಮ ಹತ್ರ ಡಿಫ್ರೆಂಟ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಅದನ್ನು ಬೇಕಾದಲ್ಲಿ ಅಳವಡಿಸ್ಕೊಂಡು ಟ್ರೀಟ್ಮೆಂಟ್ಗೆ ಬಂದಾಗ ಸಕ್ಸಸ್ ರೇಟ್ಸು ಡೆಫಿನೆಟ್ಲಿ ಇಬ್ಬರು ಓವರ್ ಆಲ್ ಸಕ್ಸಸ್ ರೇಟ್ಸು ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಓಕೆ, ಸವಿತಾ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ಡಾಕ್ಟರ್ ಹರ್ಷಿತಾ ಅವರ ಪೇಷಂಟ್ ಇವರು. ನಮಸ್ತೆ ಸವಿತಾ ಅವರೇ. ಹಲೋ ಸವಿತಾ ಅವರೇ, ಕೇಳಿಸ್ತಿದ್ಯಾ? ಕೇಳಿಸ್ತದೆ ಮೇಡಮ್. ಓಕೆ, ನೀವು ಯಾವಾಗ ಟ್ರೀಟ್ಮೆಂಟ್ ತಗೊಳಕ್ ಹೋಗಿದ್ರಿ? ಮೇಡಮ್ ಹಾಯ್ ಹರ್ಷಿತಾ ಮ್ಯಾಮ್. ಹಲೋ ಸವಿತಾ ಅವರೇ. ಎಸ್ ಮ್ಯಾಮ್. ಮ್ಯಾಮ್ ನಾನು ಮದುವೆ ಆಗಿ 4 years ಆಗಿತ್ತು. 2 years ಇಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೀನಿ. ಮ್ಯಾಮ್ ಹತ್ರ ಬಂದು ಆಗ್ಲೇ ನನಗೆ ಇವಾಗ 10 months ಆಗ್ತಾ ಇದೆ. 10 months ಮುಂಚೆ ನಾನು ಮ್ಯಾಮ್ನ ಮೀಟ್ ಮಾಡಕ್ ಬಂದಿದ್ದೆ. ನನಗೆ PCOD ಪ್ರಾಬ್ಲಮ್ ಇತ್ತು ಮ್ಯಾಮ್. ಡು ಯು ರಿಮೆಂಬರ್ ಮ್ಯಾಮ್? ಆಫ್ ಕೋರ್ಸ್ ಹೇಳಿ. ಎಸ್ ಮ್ಯಾಮ್, ನನಗೆ PCOD ಪ್ರಾಬ್ಲಮ್ ಇತ್ತು. 2-3 ಹಾಸ್ಪಿಟಲ್ ಆಲ್ರೆಡಿ ನಾನು ವಿಸಿಟ್ ಮಾಡಿದ್ದೆ. ಎಲ್ಲೂ ನನಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಎಕ್ಸಾಕ್ಟ್ ಆಗಿ ಹೇಳಿರ್ಲಿಲ್ಲ. ಐ ವಾಸ್ ಸಫರಿಂಗ್ ಫ್ರಮ್ PCOD ಆಲ್ಸೋ. ಆಫ್ಟರ್ ಐ ಮೆಟ್ ಹರ್ಷಿತಾ ಮ್ಯಾಮ್ ಹೇಳಿದ್ರು ಟ್ಯೂಬ್ ಎವಾಲ್ಯುವೇಷನ್ ಮಾಡ್ಬೇಕು, ಅದ್ ಮಾಡಿದ್ರೆ ಏನು ಅಂತ ಗೊತ್ತಾಗುತ್ತೆ ಅಂತ. ಅದಾದ್ಮೇಲೆ ಇನ್ ನೆಕ್ಸ್ಟ್ ಸೈಕಲ್ ಓನ್ಲಿ, ದಟ್ ಈಸ್ ನಾಟ್ ಇನ್ IVF ಆಲ್ಸೋ, IUI ಅಲ್ಲೇ ನನಗೆ ಪಾಸಿಟಿವ್ ಆಯ್ತು. ಓಕೆ, ಯಾವಾಗ ಟ್ರೀಟ್ಮೆಂಟ್ ತಗೊಂಡಿದ್ ನೀವು? ಹಲೋ, ಯಾವಾಗ ಟ್ರೀಟ್ಮೆಂಟ್ ತಗೊಂಡಿದ್ ನೀವು? ಮ್ಯಾಮ್ 10 months ಆಯ್ತು ಮ್ಯಾಮ್. ಓಕೆ, ಯಾವ ರೀತಿ ಮುಂಚೆ ನಾನು ಟ್ರೀಟ್ಮೆಂಟ್ ತಗೊಂಡೆ ಸ್ಟಾರ್ಟ್ ಮಾಡಿದ್ದು. ಸೊ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇತ್ತು ನಿಮ್ಗೆ ಅಲ್ಲಿಗೆ ಹೋದಾಗ?
ಎಸ್ ಮ್ಯಾಮ್, ಅಲ್ಲಿ ಹೋಗಿ ನಂಗೆ ತುಂಬಾ ಹೆಲ್ಪ್ಫುಲ್ ಆಯ್ತು ಮ್ಯಾಮ್. ಬಿಕಾಸ್ ಟ್ರೀಟ್ಮೆಂಟ್ ನಂಗೆ ಅದನ್ನೇ ನಾನು ನಿಮ್ಗೆ ಹೇಳಿದ್ದು, 2-3 ಹಾಸ್ಪಿಟ್ಲ್ ಹೋದೆ, ಅಲ್ಲೆಲ್ಲೂ ನನ್ಗೆ ಏನ್ ಪ್ರಾಬ್ಲಮ್ ಇದೆ ಅನ್ನೋದು ಹೇಳಿರ್ಲಿಲ್ಲ. PCOD ಮಾತ್ರ ಟ್ರೀಟ್ಮೆಂಟ್ ತಗೊಳ್ಳಿ ಯೋಗ ಮಾಡಿ ಅದೆಲ್ಲ ಹೇಳ್ತಾ ಇದ್ರು ಅಷ್ಟೇ. ಎಕ್ಸಾಕ್ಟ್ ಆಗಿ ಏನ್ ಪ್ರಾಬ್ಲಮ್ ಇದೆ ಅನ್ನೋದು ಹೇಳಲಿಲ್ಲ. ನಾನು ಗರ್ಭಗುಡಿ RMB ಹತ್ರ, ಇಲ್ಲಿ RMB ಬ್ರಾಂಚ್ ಹರ್ಷಿತಾ ಮ್ಯಾಮ್ ನ ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು ಇದ್ರ ಟ್ಯೂಬ್ ಎವಾಲ್ಯೂಯೇಷನ್ ಮಾಡ್ಬೇಕು ಅಂತ. ಸರಿ, ಇದನ್ನ ಒಂದು ಟ್ರೈ ಮಾಡ್ಬಿಡೋಣ, ನಂಗೇನು ಹೋಪ್ ಇರ್ಲಿಲ್ಲ. ಟ್ಯೂಬ್ ಎವಾಲ್ಯೂಯೇಷನ್ ಮಾಡೋಣ ಅಂತ ಮಾಡ್ಕೊಂಡ್ರಿ. ಅದಾದ್ಮೇಲೆ ನನ್ಗೆ ನೆಕ್ಸ್ಟ್ ಸೈಕಲ್ ಅಲ್ಲೇ IUI ಅಲ್ಲಿ ಪಾಸಿಟಿವ್ ಬಂತು. ಓಕೆ ಡಾಕ್ಟರ್, ಇವಾಗ ಈ ಪೇಷಂಟ್ ಬಗ್ಗೆ ಏನು ಹೇಳ್ತೀರಾ? ಓಕೆ, ಸೊ ಇವರು ನಮ್ಮ ಹತ್ರ ಬಂದಾಗ ಆಲ್ರೆಡಿ 2 years ಹೊರಗಡೆ ಟ್ರೀಟ್ಮೆಂಟ್ನ ತೊಗೊತಾ ಇದ್ರು. ಅವ್ರಿಗೆ PCOS ಪ್ರಾಬ್ಲಮ್ ಇರೋದ್ರಿಂದ ಋತುಚಕ್ರ ಅಂದರೆ ಸೈಕಲ್ಸ್ ರೆಗ್ಯುಲರ್ ಆಗಿ ಇರಲಿಲ್ಲ ಅವ್ರದ್ದು. ಸೊ ಅದಕ್ಕೋಸ್ಕರ ಅವರು ಟ್ಯಾಬ್ಲೆಟ್ಸ್ ಕೊಡ್ತಾಯಿದ್ರು, ಬಟ್ ಮಾನಿಟರಿಂಗ್ ಕೂಡ ಸರಿಗೆ ಆಗಿರಲಿಲ್ಲ. ಬೇಸಿಕ್ ಟ್ಯೂಬ್ ಎವ್ಯಾಲ್ಯೂಯೇಷನ್ ಕೂಡ ಅವ್ರದ್ದು ಆಗಿರಲಿಲ್ಲ. ಆಲ್ರೆಡಿ 2 years ಇಂದ ತೊಗೊಂಡು ಅವರು ಬೇಜಾರು ಮಾಡಿಕೊಂಡು IVFಗೆ ಅಂತ ಬಂದರು. ಸೊ ಇನ್ನೂ ಚಿಕ್ಕ ವಯಸ್ಸಿದ್ರು ಅವ್ರದ್ದು, ಇನ್ನೂ ಜಸ್ಟ್ 28 years ಇದ್ದರು, ತುಂಬ ವಯಸ್ಸಾಗಿರಲಿಲ್ಲ. ಸೊ ನಾವು ಫಸ್ಟ್ ಆಪ್ಷನ್ ಕೊಟ್ಟಿದ್ದು ಅವ್ರಿಗೆ PCODನಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಡಯಟಲ್ ಮಾಡಿಫಿಕೇಷನ್ಸ್ ಮಾಡಿದ್ವಿ. ಅವ್ರದ್ದು ವೆಯ್ಟ್ ಲಾಸ್ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡಿದ್ವಿ. ಆ್ಯಂಡ್ ಸೆಕೆಂಡು ಟ್ಯೂಬ್ ಎವ್ಯಾಲ್ಯೂಯೇಷನ್ ಮಾಡ್ಕೊಂಡ್ವಿ. ಅದರಲ್ಲಿ ಅವ್ರದ್ದು ಏನು ಬಂದಿತ್ತು ಅಂದರೆ, ಒಂದು ಟ್ಯೂಬ್ ಓಪನ್ ಇತ್ತು, ಇನ್ನೊಂದು ಟ್ಯೂಬು ಬ್ಲಾಕ್ ಇತ್ತು. ಅದರಲ್ಲೂ ಕೂಡ ಅವ್ರಿಗೆ ನಾವು ನೆಕ್ಸ್ಟ್ 1-2 ಸೈಕಲ್ ಟ್ರೈ ಮಾಡೋಣ ಅಂತ IUI 1 ಸೈಕಲ್ ಇಮಿಡಿಯೇಟಾಗಿ ಟ್ಯೂಬಲ್ ಎವ್ಯಾಲ್ಯೂಯೇಷನ್ ಆಗಿ ತುಂಬ ವೆಯ್ಟ್ ಮಾಡೋದು ಬೇಡ ಅಂತ ನೆಕ್ಸ್ಟ್ ಸೈಕಲ್ಲೇ IUI ಮಾಡಿದ್ವಿ. ಓಪನ್ ಇದ್ದಿಟ್ಟು ಅವ್ರದ್ದು ಲಕ್ಕಿ, ಅವ್ರಿಗೆ ಓಪನ್ ಇದ್ದಿಟ್ಟು ಟ್ಯೂಬ್ ಕಡೆಯಿಂದ ಮೊಟ್ಟೆಗಳು ರಿಲೀಸ್ ಆಯಿತು. ಆ್ಯಂಡ್ ಫಸ್ಟ್ ಅಟೆಂಪ್ಟ್ನಲ್ಲೇ ಶಿ ಗಾಟ್ ಕನ್ಸೀವ್ಡ್. ಸೊ ಯಾ, ದಿಸ್ ವಾಸ್ ಹರ್ ಸ್ಟೋರಿ. ಓಕೆ, ಕಂಗ್ರ್ಯಾಟ್ಸ್ ಆ್ಯಂಡ್ ಥ್ಯಾಂಕ್ ಯು ಸವಿತಾ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಇನ್ನು ಈ ಎಗ್ ರಿಸರ್ವ್ ಬಗ್ಗೆ ಹೇಳೋದಾದರೆ ಡಾಕ್ಟರ್, ಯಾವ ರೀತಿ ಹೊಸ ಮಾರ್ಗಗಳನ್ನು ಕಂಡು ಹಿಡ್ಕೊಂಡಿದ್ದೀರಾ ಈ ಎಗ್ ರಿಸರ್ವ್ ಮಾಡೋ ನಿಟ್ಟಿನಲ್ಲಿ ಅಂತ? ಸೊ ಈಗಿನ ಕಾಲದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್, ನಮ್ಮದು ಯಾವಾಗಲೂ ಆಫೀಸ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು, ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಮತ್ತು ಎನ್ವೈರ್ನ್ಮೆಂಟ್ ಪೊಲ್ಯೂಷನ್ನು, ತಿನ್ನೋ ಆಹಾರದಲ್ಲಿ ಕಲಬೆರಕೆ, ಪೊಲ್ಯೂಷನ್, ಅಡಲ್ಟ್ರೇಷನ್ಸು. ಸೊ ಇದರಿಂದ ಮತ್ತು ನಮ್ಮಲ್ಲಿ ಲೈಫಲ್ಲಿ ಎಲ್ಲರಿಗೂ ಸ್ಟ್ರೆಸ್ ಇದೆ, ಯಾರಿಗೂ ಇವಾಗ ಸ್ಟ್ರೆಸ್ ಇಲ್ಲ ಅಂತಲೇ ಇಲ್ಲ. ಸೊ ಆಲ್ ದೀಸ್ ಫ್ಯಾಕ್ಟರ್ಸ್ ಏನು ಮಾಡ್ತಾ ಇದೆ ಅಂದರೆ, ನಮಗೆ ಗೊತ್ತಾಗ್ದಲೇ ನಮ್ಮದು ಬಾಡಿಯಲ್ಲಿರೋ ಎಗ್ ರಿಸರ್ವು, ಇಲ್ಲಾಂದರೆ ಮೆನ್ನಲ್ಲಿ ಕೂಡ, ಗಂಡಸರಲ್ಲೂ ಕೂಡ ವೀರ್ಯಾಣು ಸಂಖ್ಯೆಗಳನ್ನ, ಚಲನಶಕ್ತಿನೆಲ್ಲ ಕಮ್ಮಿ ಮಾಡ್ತಾ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ಇದನ್ನು ನಾವು ತುಂಬ ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್, ನೀವು ಸ್ಟ್ರೆಸ್ನ ಕಮ್ಮಿ ಮಾಡ್ಕೋಬೇಕು. ಸ್ಟ್ರೆಸ್ನ ಯಾವ ಥರ ಮ್ಯಾನೇಜ್ ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅದನ್ನು ಮಾಡ್ಕೋಬೇಕು. ಸೊ ದೇರ್ ಆರ್ ಯೋಗ, ಡಯಟಿಂದ ಮತ್ತು ಲೈಫ್ ಸ್ಟೈಲ್ ಚೇಂಜಸ್ಸಿಂದ, ಎಕ್ಸಸೈಸ್ ಮಾಡೋದ್ರಿಂದ, ಇದನ್ನು ಕಮ್ಮಿ ಮಾಡ್ಕೊಳ್ಳೋದ್ರಿಂದ ನಿಮ್ಮದು ಎಗ್ ರಿಸರ್ವ್ ಇಲ್ಲಾಂದರೆ ಸ್ಪರ್ಮ್ ಕ್ವಾಲಿಟಿನ ಕೂಡ ನೀವು ಇಂಪ್ರೂವ್ ಮಾಡ್ಕೋಬೋದು. ಸೆಕೆಂಡು, ಎಗ್ ರಿಸರ್ವ್ ತುಂಬಾ ಕಮ್ಮಿ ಆಗಿದೆ ಅಂದರೆ, ವೆಯ್ಟ್ ಈವನ್ ವಯಸ್ಸು ಚಿಕ್ಕದಿದ್ರೂ ತಡ ಮಾಡ್ದಲೇ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ನ ತೊಗೋಬೇಕು. ಹೆದರ್ಕೋಬಾರ್ದು ನೀವು, ಟ್ರೀಟ್ಮೆಂಟ್ ಆದರೆ ಏನಾಗುತ್ತೆ ಏನು ಅಂತ. ಫಸ್ಟು ಯಾತಕ್ಕೆ ಕಮ್ಮಿ ಆಗ್ತಾ ಇದೆ, ಏನೇನು ಟ್ರೀಟ್ಮೆಂಟ್ ಆಪ್ಷನ್ ಇದೆ, ಎಷ್ಟು ಬೇಗ ನಾನು ಹೋಗಬೇಕು ಅದನ್ನು ನೋಡ್ಕೋಬೇಕು. ನಮ್ಮಲ್ಲಿ ಇವಾಗ ತುಂಬ ಸಣ್ಣ ವಯಸ್ಸಿನಲ್ಲಿನೇ ರಿಸರ್ವ್ ಅಂದರೆ ಮೊಟ್ಟೆಗಳ ಸಂಖ್ಯೆ 1-2 ಈ ಥರನೂ ಕಾಣಿಸ್ಕೊಳ್ಳೋ ಪೇಷಂಟ್ಸ್ ಬರ್ತಾ ಇದ್ದಾರೆ. ಸೊ ಸೈಂಟಿಫಿಕ್ ಟೆಕ್ನಾಲಜಿ ಹೇಗೆ ಇಂಪ್ರೂವ್ ಆಗಿದೆ ಅಂದರೆ, ಸ್ವಲ್ಪ ರೀಜನರೇಷನ್ ಅಂದರೆ ಅದನ್ನು ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಟೆಕ್ನಿಕ್ಸ್ಗಳಿದ್ದಾವೆ. ಸೊ PRP ಅಂತ ಇದೆ, ತಮ್ಮ ಸ್ವಂತ ಬ್ಲಡ್ನ ತೊಗೊಂಡು ಅದರಲ್ಲಿ PRP ಅನ್ನೋದನ್ನ ತೊಗೊಂಡು ಅಂಡಾಶಯಗಳಲ್ಲಿ ಇಂಜೆಕ್ಟ್ ಮಾಡೋದ್ರಿಂದ, ಇಲ್ಲಾಂದರೆ ಸ್ಟೆಮ್ ಸೆಲ್ ಥೆರಪಿ ಅಂತ ಇದೆ. ಸೊ ಬೋನ್ ಮ್ಯಾರೋ ಇಲ್ಲಾಂದರೆ ಬ್ಲಡ್ಡಿಂದ ಈ ಸ್ಟೆಮ್ ಸೆಲ್ಸ್ನ ತೊಗೊಂಡು ಅದನ್ನು ಅಂಡಾಶಯದಲ್ಲಿ ಹಾಕೋದ್ರಿಂದ ಅಂಡಾಣುಗಳ ಸಂಖ್ಯೆ ಕೂಡ ಸ್ವಲ್ಪ ಹೆಚ್ಚಿಗೆ ಕಾಣಿಸೋ ಮತ್ತು ಕ್ವಾಲಿಟಿ ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಇರೋ ಚಾನ್ಸಸ್ ಕೂಡ ನೋಡ್ತಾ ಇದ್ದೀವಿ ಇವಾಗ. ಸೊ ಜಸ್ಟ್ ರಿಸರ್ವ್ ಕಮ್ಮಿ ಇದೆ, ಮೊಟ್ಟೆ ಸಂಖ್ಯೆ ಕಮ್ಮಿ ಇದೆ ಅಂದರೆ ಡೋನರ್ ದಾನಿ ಎಗ್ಗೆ ಹೋಗೋ ಆಪ್ಷನ್ನೇ ಅಲ್ಲ, ಅಡ್ವಾನ್ಸ್ ಟೆಕ್ನಾಲಜೀಸ್, PRP, ಸ್ಟೆಮ್ ಸೆಲ್ ಥೆರಪೀಸ್ ಕೂಡ ಬಂದಿದೆ. ಓಕೆ, ಇನ್ನು ಫರ್ಟಿಲಿಟಿ ಪ್ರಿಸರ್ವೇಷನ್ ಬಗ್ಗೆ ಹೇಳೋದಾದರೆ ಡಾಕ್ಟರ್ ಸಹನಾ ಅವರೇ? ಈಗ ಫರ್ಟಿಲಿಟಿ ಪ್ರಿಸರ್ವೇಷನ್ ಅನ್ನೋ ಟರ್ಮು ಈ ಜನ್ರೇಷನಲ್ಲಿ ತುಂಬಾ ಕಾಣಿಸ್ಕೊಳ್ತಾ ಇದೆ. ಈಗ ನೀವು ಕೇಳಿರ್ತೀರ, ಎಗ್ ಫ್ರೀಸಿಂಗ್ ಅಂತ ಹೇಳ್ತೀವಿ, ಸೀಮನ್ ಫ್ರೀಸಿಂಗು ಅಥವಾ ಎಂಬ್ರಿಯೋ ಫ್ರೀಸಿಂಗ್ ಅಂತ. ಈ ಆಪ್ಷನ್ಸು ಈಸಿಯಾಗೆ ಅವೈಲಬಲ್ ಆಗ್ತಾ ಇದೆ. ಈಗ ಹೆಣ್ಮಕ್ಳಿಗೆ ಎಷ್ಟೊಂದು ರೀಸನ್ ಇರುತ್ತೆ. ಅಂದರೆ ಈಗ ನಾನು ಈಗಲೇ ಮದುವೆ ಬೇಡ, ನಂಗೆ ಈಗಲೇ ಮಗು ಬೇಡ, ಅಥವಾ ನಾನು ಇನ್ನೂ ಕೆರಿಯರಲ್ಲಿ ಸೆಟಲ್ ಆಗಿಲ್ಲ, ನಾನು ಇನ್ನೂ ಓದಬೇಕು, ಇನ್ನೂ ಒಳ್ಳೆ ಕೆಲಸ ಮಾಡ್ಕೋಬೇಕು, ಅಥವಾ ಏನಾದ್ರು ಹೆಲ್ತ್ ಕಂಡೀಷನ್ಸ್ ಇರುತ್ತೆ. ಸೊ ಈ ಥರ ಹಲವಾರು ಕಾರಣಗಳಿಂದ ಅವ್ರು ಏನು ಮಾಡ್ತಿರ್ತಾರೆ, ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಇಂಥ ಪೇಷಂಟ್ಸ್ಗೆ ಎಗ್ ಫ್ರೀಸಿಂಗ್ ಅಂತ ಹೇಳೋದು ಒಂದು ವೆರಿ ಗುಡ್ ಆಪ್ಷನ್ನು.
ಈಗ ಅವ್ರು ಎಗ್ ಫ್ರೀಸಿಂಗ್ ಮಾಡ್ಕೊಂಡು ಅವ್ರದ್ದು ಬೇರೆ ಏನು ಇಶ್ಯೂಸ್ ಇದೆಯೋ ಅದೆಲ್ಲ ರಿಸಾಲ್ವ್ ಆದಮೇಲೆ ಅವರು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ಕೋಬೋದು. ಅಥವಾ ಇನ್ನೊಂದು ಗ್ರೂಪ್ ಈಗ ಕ್ಯಾನ್ಸರ್ ಪೇಷಂಟ್ಸ್ ಇರ್ತಾರೆ, ಈಗ ಅವ್ರಿಗೆ ಕೀಮೊಥೆರಪಿ ಅಥವಾ ಬೇರೆ ಟ್ರೀಟ್ಮೆಂಟ್ಸ್ನ ಅಡ್ವೈಸ್ ಮಾಡಿರ್ತಾರೆ. ಬಟ್ ಆ ಟ್ರೀಟ್ಮೆಂಟ್ಗೆ ಹೋಗೋಕ್ಕೆ ಮುಂಚೆ ಎಗ್ ಫ್ರೀಸಿಂಗ್ ಅಂತ ಮಾಡ್ಕೊಂಡ್ಬಿಡ್ಬೋದು. ಎಗ್ ಫ್ರೀಸಿಂಗ್ ಮಾಡಿ ನಂತರ ಕೀಮೊಥೆರಪಿ ಟ್ರೀಟ್ಮೆಂಟ್ ತೊಗೊಂಡು ಕ್ಯಾನ್ಸರ್ದು ಏನಿದೆಯೋ ಅದನ್ನೆಲ್ಲ ಫುಲ್ ಕ್ಯೂರ್ ಮಾಡಿಕೊಂಡು ಆಮೇಲೆ ಅವರು ಫ್ಯೂಚರಲ್ಲಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಕೂಡ ಮಾಡ್ಕೋಬೋದು. ಸೊ ಈ ಥರ. ಆ್ಯಂಡ್ ಆಲ್ಸೋ ಇವಾಗ ರೀಸೆಂಟಾಗಿ ಒಂದು ಪೇಷಂಟ್ ಬಂದಿದ್ರು, ಅವ್ರು ಜಸ್ಟ್ 30 or 32. ಮೇಯ್ನಾಗಿ ಅವ್ರ ಕನ್ಸರ್ನು ನಂಗೆ ಈಗಲೇ ಮದುವೆ ಆಗೋ ಲೈಕ್ ಇಂಟ್ರೆಸ್ಟೇ ಇಲ್ಲ, ಸೊ ನಾನು ಇನ್ನೂ ಪ್ಲ್ಯಾನ್ಸ್ ಇರೋದು 35 ಅಥವಾ 37 ಇಯರ್ಸ್ ಆದಮೇಲೆ ನಾನು ಅನ್ಕೋತಾ ಇದ್ದೀನಿ ಅಂತ. ಸೊ ಈಗ ಅಂಥ ಪೇಷಂಟ್ಸ್ಗೆ ಸೋಷಿಯಲ್ ಎಗ್ ಫ್ರೀಸಿಂಗ್ ಅಂತ ಹೇಳ್ತೀವಿ. ಈ ಎಗ್ ಫ್ರೀಸಿಂಗ್ ಅಂತ ಬಂದಾಗ ಏಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಹೆಣ್ಮಕ್ಳಲ್ಲಿ 35 ಅಥವಾ 37 ಕ್ರಾಸ್ ಆಯಿತು ಅಂತ ಹೇಳಿದ್ರೆ ಎಗ್ದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಕಡಿಮೆ ಆಗ್ತಾ ಬರುತ್ತೆ. ಸೊ ಆ ಪರ್ಟಿಕ್ಯುಲರ್ ಏಜ್ ನೋಡಿಕೊಂಡು ಯಾವ ಕಡಿಮೆ ವಯಸ್ಸಲ್ಲಿ ಎಗ್ ಫ್ರೀಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಂಬರ್ ಆ್ಯಂಡ್ ಕ್ವಾಲಿಟಿ ಎರಡೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಸೊ ಓವರಾಲ್ ಈ ಫರ್ಟಿಲಿಟಿ ಪ್ರಿಸರ್ವೇಷನ್ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ಆ್ಯಂಡ್ ಇದನ್ನು ತಿಳ್ಕೊಂಡು ಯಾರಿಗೆ ಎಲ್ಲಿ ಏನು ಬೇಕಾಗುತ್ತೆ ಅಂತ ಅದನ್ನು ಅವರು ಅಳವಡಿಸ್ಕೊಂಡ್ರೆ ಖಂಡಿತ ಅವ್ರ ಫ್ಯೂಚರ್ ಪ್ರೆಗ್ನೆನ್ಸೀಸ್ನ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳ್ತೀವಿ. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಇದು ಸಾಕಷ್ಟು ಇನ್ಫಾರ್ಮೇಷನನ್ನು ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಥ್ಯಾಂಕ್ ಯು. ಇನ್ನು ನೀವು ಸಹ ಡಾಕ್ಟರ್ಸ್ನ ಭೇಟಿ ಮಾಡಬೇಕು ಅಂದರೆ ಅವರ ಅಡ್ರೆಸ್ ಕಾರ್ಡ್ ಹೀಗಿದೆ. ಡಾಕ್ಟರ್ ಸಹನಾ ಕೆ, ಫರ್ಟಿಲಿಟಿ ಸ್ಪೆಷಲಿಸ್ಟ್. ಡಾಕ್ಟರ್ ಹರ್ಷಿತಾ ಪಿ, ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅವರ ಕಾಂಟ್ಯಾಕ್ಟ್ ನಂಬರ್ ಹೀಗಿದೆ 9071234005. ಹಾಗೆ ಅವರ ವೆಬ್ಸೈಟ್ www.garbhagudi.com. ಹನುಮಂತ ನಗರ, ಜಯನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತ್ಹಳ್ಳಿ, ಕಲ್ಯಾಣ್ ನಗರ್, ನ್ಯೂ BL ರೋಡ್, ನಾಗರಬಾವಿ, ಯಲಹಂಕ, ದಾವಣಗೆರೆ, ಹೊಸೂರು ಇಲ್ಲೂ ಸಹ ಇವರ ಬ್ರಾಂಚಸ್ ಇದೆ. ಎಲ್ಲಿ ಬೇಕಾದರೂ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಜೊತೆಗೆ ಇವರ ಕ್ಯಾಂಪ್ ಸಹ ನಡೀತಾ ಇದೆ. ನೀವು ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬಹುದು.